ಡೈರೆಕ್ಟರ್ ಆಗಬೇಕು ಅಂತಲ್ಲ, ಆಗಲ್ಲ ಮಾಡ್ತಾರೆ. ಅವನು ಸುಮಾರು 1.5 ವರ್ಷ 2 ವರ್ಷ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿದ. ಅವ್ನು ಹೇಳ್ದಂಗೆ ಆಗಾಗ 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 ಅದು ಪಾಲಿಶ್ ಆಗ್ತಾನೆ ಹೋಯ್ತು ಸ್ಕ್ರಿಪ್ಟು. ಯಾವತ್ತೂ ಒಂದು ಸಾರಿ ಎಸ್ ದಿಸ್ ಈಸ್ ಫೈನಲ್, ಯು ಗೋ ಹೆಡ್ ಅಂತ ಅಂದೆ. ಅದು ಸರಿ. ಇವನಿಗೆ ಅಭಯ್ ಚಂದ್ರನಿಗೆ ಇಷ್ಟು ಮಗು ಆಗಿದ್ದಾಗಿನ ನಾನು ಯಾವುದೋ ಒಂದು ಸೀರಿಯಲ್ಗೆ ಸ್ಕ್ರಿಪ್ಟ್ ಬರೀತಿದ್ದೆ. ಆ ಸ್ಕ್ರಿಪ್ಟ್ ಬರೆಯುವಾಗ ರಾತ್ರಿ 2 ಗಂಟೆ 3 ಗಂಟೆ ಆಗೋದು. ಯಾವುದೋ ಇದು ನಾಟ್ಯವಿ ಚಂದ್ರಶೇಖರ್ ಒಂದು ಇದು ಯಾವುದೋ ಸೀರಿಯಲ್ ಅದು. ಅದಕ್ಕೆ ಅವನು ಒತ್ತಡ ಹಾಕೋನು, ನಾಳೆ ಬೇಕು ನಾಳೆ ಬೇಕು ನಾಳೆ ಬೇಕು ಸ್ಕ್ರಿಪ್ಟ್. 2 ಗಂಟೆವರೆಗೂ ಕುತ್ಕೊಂಡು ಬರೆಯೋದು. ಇವನು ಟೇಬಲ್ ಲೈಟ್ ಲ್ಯಾಪ್ ಹಾಕೊಂಡ್ಬಿಟ್ಟು ಏನೋ ಒಂದು ಬರಿತಾ ಕೂತೀವಿ. ಅಪ್ಪ ಬರೀತಾನೆ ಸ್ಕ್ರಿಪ್ಟು, ನಾನು ಬರಿತೀನಿ ಅಂತ. ಅವ್ರು ನಾಗಾವರಣ ಕೇಳಿ ಇವನು ಕೇಳಿದ್ದು ನೀನು ಪತ್ರಕರ್ತ, ಕ್ರೈಮೂ ಕವರ್ ಮಾಡಿದ್ಯಾ, ಕ್ರೈಮ್ನ ಇನ್ಸ್ಟೆನ್ಸಸ್ನ ನೀನು ಎಪಿಸೋಡ್ ಮಾಡ್ಕೊಡೋದು. ಆ ಕ್ರೈಮ್ ಎಪಿಸೋಡ್ಗಳು ಮಾಡ್ಕೊಡೋವಲ್ಲ ಇವನು ಅದರಿಂದ ಇಂಪ್ರೆಸ್ ಆಗೋಲ್ಲ ಅಂತ ಹೇಳ್ತಿದ್ದೆ. ಹಿಂಗೆ ಹೋಗುತ್ತೆ ಕತೆ ಅದು ಹಿಂಗಾಗಿ ಅವನಿಗೆ ಆಸಕ್ತಿ ಬರುತ್ತೆ. ಸೊ ಅವನು ಮ್ಯೂಸಿಕ್ ಡೈರೆಕ್ಟ್ರು, ಇವನು ಡೈರೆಕ್ಟ್ರು. ನನಗೇನಿಲ್ಲ ಕೆಲಸ ಇಲ್ಲಿ, ನನಗೇನಿದ್ರು ಏನು ಮಾಡ್ತೀರಪ್ಪ ಮಾಡಿ ನಾನು ಹೇಳ್ದಂಗೆ ಗೈಡೆನ್ಸ್ ಕೊಡ್ಬೋದು. ಯಾಕೆ ಅಂದರೆ 30 ವರ್ಷ ಫೀಲ್ಡಲ್ಲಿ ಇದ್ದೀನಿ, ಒಂದು 20 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಇಷ್ಟು ಬಿಟ್ಟರೆ ನನ್ನ ಅನುಭವ ಬೇರೆ ಏನೂ ಇಲ್ಲ. ಆದರೆ ನಿಮ್ಮಂಥ ಗೆಳೆಯರಿದ್ದಾರೆ ನನಗೆ. ಇಂಡಸ್ಟ್ರಿಯಲ್ಲೂ ಕೂಡ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರು ಕಳೆದವರೆಲ್ಲ ಗೌರವ ಕೊಟ್ಟು ಬಂದಿದ್ದಾರೆ. ಇವತ್ತು ನನ್ನ ಜರ್ನಲಿಸ್ಟ್ ಫ್ರೆಂಡ್ಸ್ ಕೂಡ ಇದ್ದಾರೆ, ಸೀನಿಯರ್ ಮೋಸ್ಟ್ ಪೀಪಲ್ ಇದ್ದಾರೆ. ನಾನು ಸುಬ್ರಹ್ಮಣ್ಯ ಇಬ್ಬರೂ ಒಟ್ಟಿಗೆ ಜರ್ನಲಿಸಮ್ ಶುರು ಮಾಡಿದ್ರು ಒಟ್ಟಿಗೆ 51ರಲ್ಲಿ. ಅವರು ಬಂದಿದ್ದಾರೆ. ಹೀಗೆ ಸುಮಾರು ಜನ ಸೀನಿಯರ್ಸಿಂದ ಹಿಡಿದು ವೆಂಕಟೇಶ್ ಪಿ ಆರ್ ಒ ಆಗಿ ಬಂದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವರು ಇದು ವೆರಿ ಸಕ್ಸಸ್ಫುಲ್ ಪಿ ಆರ್ ಒ ನನಗೆ ಗೊತ್ತಿದ್ದಾರೆ. ಆ್ಯಂಡ್ ಎಸ್ ಡನ್ ಎ ವಂಡರ್ಫುಲ್ ಜಾಬ್. ಈ ಜನ ಸೇರಿಸಿದ್ರೆ ನನಗೆ ಅದೇ ಸಂತೋಷ. ಆಮೇಲೆ ಈ ಸಿನಿಮಾ ಚಿಕ್ಕಮಗಳೂರಿನ ಪ್ರಶಾಂತ ವಾತಾವರಣದಲ್ಲಿ ಸುಮಾರು ಒಂದು 21 ದಿನಗಳ ಅಥವಾ 30 ದಿನಗಳ ಕಾಲ, ಎಷ್ಟು ಅಂತ ಗೊತ್ತಿಲ್ಲ, ಡೈರೆಕ್ಟ್ರಿಗೆ ಗೊತ್ತು, ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಶೂಟ್ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಕೆಲವು 2-3 ಶಾಟ್ಗಳು ಅಥವಾ 3-4 ಸೀನ್ಗಳು ಈ ಕಡೆನೂ ಇದೆ. ಆದರೆ ಮುಖ್ಯವಾಗಿ ಎಲ್ಲ ಅಲ್ಲೇ ಶೂಟ್ ಆಗೋದು. ಏನು ಹೇಳ್ಬೋದು, ನಂದಕುಮಾರ್ ಬಗ್ಗೆ ಹೇಳ್ಬೋದು. ಅಭಯ್ ಚಂದ್ರ ಏನೇ ನೋಡಲಿ ಕೊನೆಗೆ ನಾವು ನೋಡೋದು ನಂದಕುಮಾರ್ ಅವ್ರ ಕಣ್ಣಲ್ಲೇ. ಅವರು ಏನು ವಿಷಯ ಕಟ್ಕೊಡ್ತಾರೆ, ನಾವೆಲ್ಲ ಕೂತು ನೋಡೋವಾಗ ನಂದಕುಮಾರ್ ಏನು ಕಟ್ಕೊಟ್ಟಿದ್ದಾರೆ ಅನ್ನೋದು ಅಷ್ಟೇ ನಮಗೆ ಸಿಗೋದು. ಅವರು ನೆರಳಿನ ಜೊತೆ ಆಟ ಆಡಬೇಕು ಅಂದಾಗ ನನಗೊಂದು ಮಾತು ನೆನಪಾಯಿತು. ತುಂಬ 16 ವರ್ಷಗಳ ಹಿಂದೆ ಒಂದು ಕಡೆ ಓದುವಾಗ ಸಿನಿಮಾದಲ್ಲಿ ಧ್ವನಿ ಅಥವಾ ಶಬ್ದ ಅನ್ನೋದು ಎಷ್ಟು ಮುಖ್ಯವೋ ಹಾಗೆಯೇ ಮೌನ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಸೈಲೆನ್ಸ್ ಸಮ್ಟೈಮ್ಸ್ ಇಸ್ ವೆರಿ ಎಫೆಕ್ಟಿವ್ ಅಂತ ಓದಿದ್ದೆ. ಹಾಗೆಯೇ ಫೋಟೋಗ್ರಫಿಗೆ ಹೇಗೆ ಬೆಳಕು ಬೇಕು, ಎರಡೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಧ್ವನಿಗಳ ಜೊತೆಯಲ್ಲಿ ಮೌನ ಹೇಗೆ ಮುಖ್ಯ ಆಗುತ್ತೋ ಹಾಗೆ ನನಗೆ ಬೆಳಕಿನ ಜೊತೆಯಲ್ಲಿ ನೆರಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಈ ನೆರಳು ಬೆಳಕಿನ ಆಟವನ್ನು ನಂದಕುಮಾರ್ ಅದ್ಭುತವಾಗಿ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಬಗ್ಗೆ ನಾನು ಹೇಳ್ಬೋದು. ಚೆಲುವಿನ ಚಿತ್ತಾರ ನನ್ನ ಮೊದಲನೇ ಸಿನಿಮಾ, ನಿಮಗೆ ಗೊತ್ತಿದ್ದಾಗೆ. ಅದರಲ್ಲಿ ನಂದಕುಮಾರು ಮುಕ್ಕಾಲು ಸಿನಿಮಾನ ಅವರೇ ಶೂಟ್ ಮಾಡಿದ್ರು. ನಂದಕುಮಾರ್ ಶೂಟ್ ಮಾಡಿದ್ರು. ಇಟ್ಸ್ ಎ ಸೂಪರ್ ಹಿಟ್ ಫಿಲ್ಮ್. ಮೇಬಿ ಇಟ್ಸ್ ಅ ರೀಮೇಕ್, ಬಟ್ ಇಟ್ಸ್ ಅ ಸೂಪರ್ ಹಿಟ್ ಫಿಲ್ಮ್. ಇದು ನನಗೆ ಅವರ ಬಗೆಗಿನ ಗೌರವವನ್ನು ಮಾಡಿ ಗೊತ್ತಿದೆ. ಹೀಗಾಗಿ ಅವರು ನೆರಳು ಬೆಳಕಿನ ಜೊತೆಯಲ್ಲಿ ಅದ್ಭುತವಾಗಿ ಆಟ ಆಡಬಲ್ಲರು ಅನ್ನೋ ವಿಶ್ವಾಸ ಇದೆ ನನಗೆ. ಹೀಗಾಗಿ ಅವರೇ ಮತ್ತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ ಆಗ್ಬಿಟ್ಟಿದ್ದಾರೆ ಅವರು. ಸುರೇಶ್ ಚಂದ್ರ ಅವರು ಐ ಥಿಂಕ್ ಒಂದು 96 to 2002 ನೀವೆಲ್ಲ ಇವರ್ ಆಲ್ ತುಂಬ ಜನ ಇದ್ದಾರೆ ಪಾತ್ರಿಕೆ ಮಿತ್ರರು. ನೀವೆಲ್ಲರೂ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು ಯು ಮೇಡ್ ಮೀ ಒನ್ ಗುಡ್ ಆ್ಯಕ್ಟರ್ ಇನ್ ಕನ್ನಡ ಫಿಲ್ಮ್ಸ್. ಸೊ ಐ ಶುಡ್ ಥ್ಯಾಂಕ್ ಆಲ್ ದಿ ಪ್ರೆಸ್, ಅಟ್ ದ ಸೇಮ್ ಟೈಮ್ ಕನ್ನಡ ಆಡಿಯನ್ಸ್ಗೆ, ಕನ್ನಡ ಜನತೆಗೆ. ನಾನು ಎಲ್ಲಿ ಹೋದ್ರೂ ಹೇಳೋದೇ, ಆ ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ನಾನಿಲ್ಲ ಅಂತ. ಅದಾದಮೇಲೆ ಯು ಡೋಂಟ್ ಬಿಲೀವ್, ಆಫ್ಟರ್ 20 years ರಂಗಿತರಂಗ ರಿಯಲಿ ಗೇವ್ ಮಿ ಅಗೇನ್ ಒಂದು ಬ್ರೇಕ್. ಒಂದು ಬ್ರೇಕ್ ಬರ್ಬೋದು, 2ನೇ ಬ್ರೇಕ್ ಬರ್ಬೋದು, ಬಟ್ ರಂಗಿತರಂಗ ಅಟ್ ದಿಸ್ ಏಜ್ ಆಫ್ 55 ಐ ಗಾಟ್ ಅಗೇನ್ ಎ ಬ್ರೇಕ್. ಸೊ ರಂಗಿತರಂಗ ಗೇವ್ ಮಿ ಸೋ ಮಚ್ ಆಫ್ ಎನರ್ಜಿ. ಅಲ್ಲಿಂದ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್ ನ್ಯೂ ರೋಲ್ಸ್.
So I should thank Rangitaranga whole team. So when Vinay and Abhay came to me, I felt again we're going to create like Rangitaranga, because only brothers say Bandru, you don't believe. I met Anu in the same hotel. I was staying here for Vrindavan shooting ನಡೀತಾ ಇತ್ತು. So ನಾನು ಇಲ್ಲೇ ಸ್ಟೇ ಮಾಡ್ತಾ ಇದ್ದೆ. So Anup said, sir, I'm so and so. Again his father. Sudhakar is so like, we traveled like you. ನಿಮ್ಮ ಥರನೇ ಅವರು ಎಷ್ಟೋ ವರ್ಷಗಳಿಂದ. So ನಾನು as a father I know what it goes through ಅಂತ. When children have passion. ಈಗ ನನ್ನ ಮಗನೂ ಹೀರೋ ಆಗಿದ್ದಾನೆ. So I know that what all tensions we go through. So I think ಅದು ಸುಧಾಕರ್ ಅವರು ಆಗಿರ್ಬೋದು, ಇವತ್ತು ನೀವು ಆಗಿರ್ಬೋದು. But I'm telling you, these guys are going to create something sensational. Because ಯಾಕಂದ್ರೆ ಅನೂಪ್ ಅಷ್ಟೇ, ಅನೂಪ್ ಬರುವಾಗ I was expecting Anup Bhandari from US. So I'm planning a film and all that, and finally I see a kid walking in, and he was my master. So what I say is, a director he should have that leadership qualities. Director is the captain of the ship. So when Vinay and Abhay ibru bandu, so first meet ಮಾಡಿದ್ವಿ, ಆಮೇಲೆ they narrated the script. ನನ್ನ ಕ್ಯಾರೆಕ್ಟರ್ ಅಷ್ಟೇ, ಈಗ ಉಷಾ ಉತ್ತಪ್ಪ ಅವರು ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆ ಥರನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಕೂತೆ. ಬಟ್ ಅವ್ರು ಹೇಳಿದ್ದು ಒಂದೇ, ಸರ್ ಕ್ಯಾರೆಕ್ಟರ್ ಮಾತ್ರ ಹೇಳ್ತೀನಿ, ಅವೆಲ್ಲ ಆನ್ ಸ್ಕ್ರೀನ್ ಸರ್ ಅಂತ. ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ಅಟ್ ದ ಸೇಮ್ ಟೈಮ್ ವೆರಿ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್. ಆ್ಯಂಡ್ ಏನೇ ಇದ್ರೂ ಸ್ಕ್ರಿಪ್ಟ್ಸ್ ಆರ್ ಯೂನಿವರ್ಸಲ್, ಅದು ಓನ್ಲಿ ಸ್ಕ್ರೀನ್ ಪ್ಲೇ ದ ಡೈರೆಕ್ಟರ್ಸ್. ಸೊ ತುಂಬ ಜನಕ್ಕೆ ಸ್ಕ್ರೀನ್ ಪ್ಲೇ ಅಂದರೆ ಸೀನ್ ಆಫ್ಟರ್ ಸೀನ್ ಅನ್ಕೋತಾರೆ. ದಟ್ ಈಸ್ ನಾಟ್ ದ ಸ್ಕ್ರೀನ್ ಪ್ಲೇ. ಸ್ಕ್ರೀನ್ ಪ್ಲೇ ಇಸ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಪೇಜ್, which a director really dictates through the actors, through the movements, through the expressions. So I think that is what cinema is. So I think they are so prepared. They have a bounded script, which normally ನಾನು ಅದೇ ಹೇಳ್ತೀನಿ, ನಾವು ಸ್ಕ್ರಿಪ್ಟ್ ಮಾಡುವಾಗ ಸ್ಪಾಟಲ್ಲೇ ಡಿಸ್ಕಸ್ ಮಾಡಬಾರ್ದು. ವಿ ಶುಡ್ ಬಿ ವೆರಿ ಕ್ಲಿಯರ್ ವಾಟ್ ವಿ ಆರ್ ಡೂಯಿಂಗ್ ಅಂತ. ದೇ ಆರ್ ಆಲ್ರೆಡಿ ಕ್ಲಿಯರ್. ಸೊ ದೇ ಆರ್ ಆಲ್ರೆಡಿ ಕ್ಲಿಯರ್ ಎವ್ರಿ ಫ್ರೇಮ್, ಎವ್ರಿ ಶಾಟ್, ಎವ್ರಿ ಎಕ್ಸ್ಪ್ರೆಷನ್. So I think it's a very good team, and Vachan and Virendra. So 2 V's. A V's and a victory then. They are also so passionate. So the new team, ಖಂಡಿತ ನಿಮ್ಮೆಲ್ಲರ ಸಹಕಾರ. Because ನಾನು ರಂಗಿತರಂಗ ಆದ್ಮೇಲೆ ತುಂಬಾ ಜನ ಕೇಳಿದ್ರು, how we accepted that film with all the newcomers ಅಂತ. I just believed the script. I believed the director. ಸೊ ಆ ಥರನೇ ಜವಾನು ಅಷ್ಟೇ. ಸೊ ಜವಾ ಟೈಟಲ್ನಿಂದಾನೇ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಜವಾ ವಿತ್ ಯುವ ಟೀಮ್. ಸೊ ಖಂಡಿತ ಇದು ಚೆನ್ನಾಗಿರುತ್ತೆ. ಬಟ್ ನಮ್ಮ ಪ್ರಯತ್ನ ಮನಸ ವಾಚ ಕರ್ಮಣ ನಾವು ಮಾಡ್ತೀವಿ. ಆಮೇಲೆ ಬಿಕಾಸ್ ಗುಡ್ ಟೆಕ್ನಿಷಿಯನ್ಸ್, ಎವ್ರಿ ಡಿಸೈನ್ ದೇ ಹ್ಯಾವ್ ಟೇಕನ್ ಲಾಟ್ ಆಫ್ ಕೇರ್, ಎವ್ರಿ ಮೂಮೆಂಟ್ ದೇ ಆರ್ ಸೋ ಪ್ಯಾಷನೇಟ್. ಸೊ ಐ ಥಿಂಕ್ ವಿಲ್ ಗಿವ್ ಎ ಗುಡ್ ಫಿಲ್ಮ್. ಖಂಡಿತ ಒಂದು ಒಳ್ಳೆ ಫಿಲ್ಮ್ ಕೊಡ್ತೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಆಮೇಲೆ ನೀವಿದ್ದೀರಾ. ಬಿಕಾಸ್ ನಾವು ಏನೇ ಹೇಳಿದ್ರು ಇವತ್ತಿನಿಂದ ನಾಳೆ ರಿಲೀಸ್ ತನಕ ಮಾರ್ನಿಂಗ್ ಶೋ ಬಂದ ಮೇಲೆ ನಿಮ್ಮ ಕೈಯಲ್ಲಿದೆ. ಸೊ ಬಟ್ ವಿ ವೋಂಟ್ ಡಿಸಪಾಯಿಂಟ್ ಯು. ಪ್ಲೀಸ್ ಕಮ್ ಆ್ಯಂಡ್ ಬ್ಲೆಸ್ ಅಸ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ಜವಾನ್.